ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನು ಕೋಆರ್ಡಿನೇಟರ್ ಫಾರ್ ದಿ HPL, BPCL, ಇಂಡಿಯನ್ ಆಯಿಲ್ ಒಟ್ಟಿಗೆ ಅವರ ಜನರಲ್ ಮ್ಯಾನೇಜರ್ ಇದ್ದಾರೆ. ಪ್ರಕಾಶ್ ಜನರಲ್ ಮಾರ್ಕೆಟಿಂಗ್ ಹೆಡ್ ಆಫ್ ದಿ ಭಾರತ್ ಪೆಟ್ರೋಲಿಯಮ್ಸ್. ಈಗ ಮುಖ್ಯವಾಗಿ ಕಮರ್ಷಿಯಲ್ ಸಿಲಿಂಡರ್ ವಿಷಯದಲ್ಲಿ ಸ್ವಲ್ಪ ಸುಧಾರಣೆ ಆಗಿದೆ. ಆದರೆ ಆಟೋ ಗ್ಯಾಸ್ದಲ್ಲಿ ಸಿಲಿಂಡರ್ ಆಗಿಲ್ಲ. ಈಗಾಗಲೇ ಕರ್ನಾಟಕ ಸರ್ಕಾರ 6ನೇ ತಾರೀಕು ಚೀಫ್ ಸೆಕ್ರೆಟರಿಯವರು ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಅದರಿಂದ ನಾವು ಕೂಡ ಪತ್ರ ಬರೆದಿದ್ದೀವಿ. ಆದರೂ ಕೂಡ ಇಲ್ಲಿವರೆಗೂ ಕೇಂದ್ರ ಸರ್ಕಾರ ಅದಕ್ಕೇನೂ ಉತ್ತರ ಕೊಟ್ಟಿಲ್ಲ. ಎಸ್ಪೆಷಲಿ ಆಟೋ ಗ್ಯಾಸ್ ಉಪಯೋಗಿಸುವಂಥವರು ನಾವು ಇವತ್ತು ಅವರಿಗೆ ಎಷ್ಟರ ಮಟ್ಟಿಗೆ ಸಹಾಯ ಮಾಡೋಕ್ಕಾಗುತ್ತೆ ಅನ್ನೋದಕ್ಕಾಗಿ ಇವತ್ತು ಮೀಟಿಂಗನ್ನು ಕರೆದಿದ್ದೀವಿ. ಎಲ್ಲೋ ಒಂದು ಕಡೆ ಸಾಮಾನ್ಯ ಜನರಿಗೆ ಅದನ್ನು ಅವಲಂಬಿಸಿ ಜೀವನ ಮಾಡೋರಿಗೆ ತೊಂದರೆ ಆಗಿದೆ. ಅದಕ್ಕೆ ಕೇಂದ್ರ ಸರ್ಕಾರ ಜವಾಬ್ದಾರಿಯಾಗಿ ನಿರ್ವಹಿಸಬೇಕಾಗಿತ್ತು, ಮಾಡಿಲ್ಲ ಅಂತ ನನ್ನ ಭಾವನೆ. ಎಲ್ಲಿ ತೀರಾ ಅವಶ್ಯಕತೆ ಇದೆ ಅಲ್ಲಿ, ಯಾಕಂದರೆ ಲಕ್ಷಾಂತರ ಜನ ಇದರ ಮೇಲೆ ಡಿಪೆಂಡ್ ಆಗಿದೆ. ಅದರಲ್ಲೂ ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಗ್ಯಾಸ್ ಉಪಯೋಗಿಸೋರು ಹೈಯೆಸ್ಟ್ ಇದ್ದಾರೆ. ಟೋಟಲ್ ಹೌ ಮೆನಿ ಆಟೋಸ್? ಟೋಟಲ್ ಸರ್ 3 ಲಕ್ಷ ಆಟೋ ಗ್ಯಾಸ್ ಮೇಲೆ LPG ಮೇಲೆ ನಡೀತಾ ಇದೆ. ಆಲ್ ಓವರ್ ದಿ ಸ್ಟೇಟ್ 5 lakhs. ಸ್ಟೇಟ್ 5 lakhs ಇರ್ಬೋದು. 5 lakh ಟೋಟಲ್ ಆಟೋ. ಒಟ್ಟು ಆಟೋ 5 ಲಕ್ಷ. 5 ಲಕ್ಷದಲ್ಲಿ ಕರ್ನಾಟಕ ಬೆಂಗಳೂರಲ್ಲಿ 5 ಲಕ್ಷದಲ್ಲಿ 3 ಲಕ್ಷ ಗ್ಯಾಸನ್ನು ಉಪಯೋಗಿಸ್ತಾರೆ. ಆ 3 ಲಕ್ಷದಲ್ಲಿ 1,60,000 ಬೆಂಗಳೂರು ಸಿಟಿಯಲ್ಲಿದ್ದಾರೆ. ಅವ್ರಿಗೆ ಕಷ್ಟ ಆಗಿದೆ. ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀವಿ. ಚೀಫ್ ಸೆಕ್ರೆಟರಿಯಿಂದ ಒಂದು ಪತ್ರವನ್ನು ಬರೆಸಿದ್ದೀವಿ. ಆದಷ್ಟು ಬೇಗ ಇದನ್ನು ಅಡ್ರೆಸ್ ಮಾಡಬೇಕು. ಯಾಕಂದರೆ ಅವನ ಜೀವನ ಅದರ ಮೇಲೆ ಅವಲಂಬಿಸಿದೆ. ಆದ್ದರಿಂದ ಅದು ಆದಷ್ಟು ಬೇಗ ಇದಕ್ಕೆ ಪರಿಹಾರ ಕಂಡುಹಿಡಬೇಕಂತ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತಾಯಿದ್ದೀವಿ. ಯಾಕಂದರೆ ಹೈಯೆಸ್ಟು ಗ್ಯಾಸನ್ನು ಉಪಯೋಗಿಸುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಆಟೋ ಚಾಲಕರು. ದಕ್ಷಿಣ ಇಂಡಿಯಾನಲ್ಲೇ ಫಸ್ಟ್ ಜಾಸ್ತಿ ಉಪಯೋಗಿಸ್ತಾ ಇರೋರು ನಾವು. ಅದರಿಂದ ನಮಗೆ ಅದಕ್ಕೆ ಕಷ್ಟ ಆಗಿದೆ. ಇದಕ್ಕೆ ನಾನು ಒತ್ತಾಯ ಮಾಡ್ತಾಯಿದ್ದೀನಿ ಸರ್ಕಾರನ, ಇದನ್ನು ನೀವು ಆದಷ್ಟು ಬೇಗ ಮಾಡಿಕೊಡ್ಬೇಕು. ಎಲ್ಲೋ ಒಂದು ಕಡೆ ನೀವು ಈ ಸಾಮಾನ್ಯ ಜನ ಜೀವನಕ್ಕೆ ಗಮನ ಕೊಡಲಿಲ್ಲ, ಇದು ನಿಮ್ಮ ಒಂದು ವಿಫಲತೆ ಅಂತ ಕಾಣುತ್ತೆ. ಯಾಕಂದರೆ ಯಾವತ್ತೂ ಕೂಡ ಸಾಮಾನ್ಯ ಜನರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕು ಸರ್ಕಾರಿ ಸಂಸ್ಥೆಗಳು. ಕಾರ್ಪೊರೇಷನ್ಸ್ ಏನು ಮಾಡ್ತೇವೆ, ಅವ್ರಿಗೆ ಎಷ್ಟು ಅವೈಲೇಬಲ್ ಇದೆಯೋ ಅದನ್ನು ಅವರು ವಿತರಣೆ ಮಾಡ್ತಾ ಇದ್ದಾರೆ. ಇವತ್ತು ಕಮರ್ಷಿಯಲ್ ಸಿಲಿಂಡರ್ಸ್ ಇಂಪ್ರೂವ್ಮೆಂಟ್ ಆಗಿದೆ. ಮೋರ್ ದೆನ್ 60 to 70% ಹೋಟ್ಲ್ ಮಾಲೀಕರಿಗೆ ಸಿಗ್ತಾಯಿದೆ. ಹಾಸ್ಪಿಟ್ಲಿಗೆ, ಶಾಲೆಗಳಿಗೆ, ಏರ್ಪೋರ್ಟ್ಗೆ, ಸ್ಕೂಲ್ಸ್ಗೆ ಎಲ್ಲ ಕೂಡ 100% ಕೂಡ ಕೊಡ್ತಾ ಇದ್ದಾರೆ. ಇವತ್ತು ಬಹಳ ಮುಖ್ಯವಾಗಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಇದನ್ನು ಅವರು ಒತ್ತಾಯ ಮಾಡ್ತಾ ಇದ್ದೀನಿ. ಈ ಸಾಮಾನ್ಯ ಜನರು ಏನು ಆಟೋ ಗ್ಯಾಸು ಉಪಯೋಗಿಸ್ತಾ ಇದ್ದಾರೆ ಅವರಿಗೆ ಕಷ್ಟ ಸಿಕ್ಕಿದೆ. ಅದರಲ್ಲಿ ನೀವು ವಿಫಲವಾಗಿದ್ದೀರಿ. ತಕ್ಷಣ ಇದರ ಕ್ರಮ ತೆಗೆದುಕೊಂಡು ಆದಷ್ಟು ಬೇಗ ಇವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ. ಇನ್ನೆಲ್ಲ ಏನಿದೆ ಅವೆಲ್ಲಕ್ಕೂ ಕೂಡ ಸ್ವಲ್ಪ ಮಟ್ಟಿಗೆ ಸುಧಾರಿಸಿದೆ. 50-60% ಡೊಮೆಸ್ಟಿಕ್ ವರ್ಕ್ ಕೂಡ ನಾನು 25 ದಿನ ಏನು ಹೇಳಿದ್ದಾರೆ 26ನೇ ದಿನ ಸಿಲಿಂಡರ್ ಸಿಗೋ ಥರ ಮಾಡಬೇಕು ಅಂತ ನಮ್ಮ ಸೆಕ್ರೆಟರಿಯಿಂದ ಡೈರೆಕ್ಷನ್ಸ್ ಹೋಗ್ತದೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್. ಯಾಕಂದರೆ 25ನೇ ತಾರೀಕು 26 ಬುಕ್ ಮಾಡಿ ಅಂತ ಹೇಳ್ತಾರೆ. 26 ಬುಕ್ ಮಾಡಿದರೆ ಬರೋದಕ್ಕೆ ವಾರ ಆಗಬಾರ್ದು. ಆಯಿತು, 26 ಬುಕ್ ಮಾಡಿದ್ರು ಆ ದಿನ ಸಾಯಂಕಾಲ ಒಳಗಡೆ ಅವ್ರಿಗೆ, ಯಾಕಂದರೆ ಎಕ್ಸಾಸ್ಟ್ ಆಗಿರ್ತದೆ. 25 ದಿನಕ್ಕೆ ಮೊದಲು ವಾರಕ್ಕೆ ಬೇಕಾದರೆ ಕೊಡ್ತಾಯಿದ್ದೀರಿ, ಎಷ್ಟು ಖರ್ಚು ಮಾಡಿದರೂ ಕೊಡ್ತಾಯಿದ್ದೀರಿ. ಹೀಗಾಗಿಲ್ಲ. ಸ್ಟ್ಯಾಂಡರ್ಡ್ ಇದೆ. ಒಂದು ಮನೆಗೆ 4ರಿಂದ 5 ಜನ ಇರ್ತಾರೆ. ಒಂದು ಸಿಲಿಂಡರು 25 ದಿನಕ್ಕೆ ಆಗ್ತದೆ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ಸ್ ಇದೆ, ಪಾಲಿಸಿ ಇದೆ. ಆ ಪಾಲಿಸಿ ಪ್ರಕಾರ 26ನೇ ತಾರೀಕು ಪ್ರತಿ ಮನೆಗೂ ಕೂಡ ಸಿಲಿಂಡರ್ ಸಿಗಬೇಕು. ಆ ಸಿಗಬೇಕಾದ್ರೆ 26ನೇ ತಾರೀಕು ಬುಕ್ ಮಾಡಿದರೆ 26 ಸಾಯಂಕಾಲ ಒಳಗಡೆ ಅವ್ರಿಗೆ ಸಿಲಿಂಡರ್ ಕೊಡಬೇಕು. ಆ ಸೂಚನೆಯನ್ನು ಇವತ್ತು ಸರ್ಕಾರದ ವತಿಯಿಂದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಕೊಡ್ತಾ ಇದ್ದೀವಿ. ಈ ಕೊರೋನಾ ಬಂತು, ಕರೋನಾಗೆ ನಾವು ಹೆಂಗೆ ಹ್ಯಾಂಡಲ್ ಮಾಡಿದ್ವಿ, ಯಾವ ರೀತಿ ದವಸ ಧಾನ್ಯಗಳು ಕೊಟ್ವಿ, ತರಕಾರಿವರೆಗೂ ಕೊಟ್ವಿ, ಎಲ್ಲ ಕೊಟ್ಟು ಎಸೆನ್ಷಿಯಲ್ ಆಗಿ ಅದು ನಾವು ಕೆಲಸ ಮಾಡಿದ್ವಿ. ಆ ರೀತಿ ಇದು ನಾವು ಮಾಡೋ ಅಂಥದ್ದು ಕೆಲಸ ಅಲ್ಲ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ದೇ ಹ್ಯಾವ್ ಟು ಫೈಂಡ್ ಔಟ್ ಎ ಸೊಲ್ಯೂಷನ್.
ಹೋಪ್ಫುಲಿ ಈಗ ಮಾಡಲೇಬೇಕು, ಅವರು ಮಾಡ್ತಾರೆ ಅಂತ ಭಾವಿಸಿದ್ದು. ಸಿಲಿಂಡರ್ ಹೆಚ್ಚು ಕೊಡೋದು ಮಾಡಿದ್ದು, ಕಮರ್ಷಿಯಲ್ ಜಾಸ್ತಿ ಖರ್ಚು ಮಾಡ್ರಿ ಅಂತ ಹೇಳಿದವರು ಇವರು, ಇವತ್ತಿಂದಕ್ಕೆ ಹೋಗಿರೋರು ಇವರು. ಸಿಲಿಂಡರ್ ಘೋಷಣೆ ಮಾಡಿದ್ದಾರೆ, 25 ಜನಕ್ಕೆ ಒಂದು ಸಿಲಿಂಡರ್ ಕೊಡ್ತೀವಿ ಅಂತ ಕೊಡಲಿ. ಡೊಮೆಸ್ಟಿಕ್ಕು 45 ಜನ ಗ್ರಾಮಾಂತರ ಪ್ರದೇಶ ಕೊಡಲಿ, ಅಷ್ಟು ಅವ್ರು ಹೇಳಿದವರು ಕೊಡಲಿ ಸಾಕು. ಅದನ್ನು ಮೆಕ್ಯಾನಿಸಮ್ ಕರೆಕ್ಟಾಗಿ ಮಾಡಬೇಕು. 25 ದಿನ ಆದರೆ 26ನೇ ದಿನ ಸಿಲಿಂಡರ್ ಸಿಗಬೇಕು. ಯಾವತ್ತು ಸಿಗಲಿಲ್ಲ ಅಲ್ಲಿ ಕ್ಯೂ ನಿಂತ್ಕೊತಾರೆ, ತಾವು ಮೀಡಿಯಾವರು ಓದ್ತೀರಿ ಸಿಲಿಂಡರ್ ಸರಿಯಾಗಿ ಬಂದಿಲ್ಲ, ಸರ್ಕಾರ ಏನು ನೋಡಲಿಲ್ಲ ಅಂತ ಹೇಳ್ತೀನಿ. ಅದಕ್ಕೆ ಅವ್ರಿಗೆ ಇವತ್ತು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. 26ನೇ ತಾರೀಕು ಸಾಯಂಕಾಲ ಒಳಗಡೆ ಯಾರು ಬುಕ್ ಮಾಡಿರ್ತಾರೆ ಅವರಿಗೆ ಸಿಲಿಂಡರ್ ಸಿಗಬೇಕು. 45 ದಿನ 46ನೇ ದಿನ ಗ್ರಾಮಾಂತರ ಪ್ರದೇಶದಲ್ಲಿ ಸಿಲಿಂಡರ್ ಸಿಗಬೇಕು. ಯಾರಾದರೂ ದುಬಾರಿ ರೇಟ್ ಮಾಡಿದ ಮೇಲೆ ಕ್ರಮ ತಗೊಳ್ತೀವಿ, ಸಾಧ್ಯವಾದರೆ ಸೀಸ್ ಮಾಡ್ತೀವಿ. ಸಾರ್ವಜನಿಕರು ಕಷ್ಟದಲ್ಲಿರುವಾಗ ಈ ಏನು ಡಿಸ್ಟ್ರಿಬ್ಯೂಟರ್ಸ್ ಏನು ನಡೆಸ್ತಾ ಇದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಸಹಕರಿಸಬೇಕು. ಕಾಳಸಂತೆಗೆ ಸಿಲಿಂಡರ್ ಕಳಿಸಬಾರದು, ರೇಟು ದುಬಾರಿ ಮಾಡಬಾರದು. ಇವೆಲ್ಲ ಮಾಡಿದರೆ ಕ್ರಮ ಜರೂರಾಗಿ ತಗೊಳ್ಳಿ.